ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನನ್ನ ಪುಟ್ಟ ಆಸೆ, ತುಂಬ ವರ್ಷದಿಂದ ಆಸೆ ಇತ್ತು. ಹಾಗೆ ನಮ್ಮ ಮನೆಯವರು ಇವತ್ತು ಈಡೇರಿಸಿದ್ದಾರೆ, ನನ್ನ ಮಗನ ಮುಖಾಂತರ ಈಡೇರಿಸಿದ್ದಾರೆ. ಹಾಗೆ ನೋಡ್ತಿರ್ಬೋದು, ಆಶ್ರಮಕ್ಕೆ ಬಂದಿದ್ದೀವಿ. ಎಲ್ಲ ವೆಯ್ಟ್ ಮಾಡ್ತಾ ಇದ್ರು ನಮಗೋಸ್ಕರ. ಅವರ ಮಗ ಯದ್ವಿಕ್ ಈ ದಿನ ಒಂದು 5ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಆಚರಿಸ್ಕೊಳಕ್ಕೆ ಬಂದಿದ್ದಾರೆ. ಎಲ್ಲ ಫಲಾನುಭವಿಗಳ ಜೊತೆ ಆಚರಿಸ್ಕೊಬೇಕು. ಆಯಸ್ಸು, ಆರೋಗ್ಯ, ವಿದ್ಯೆ, ಬುದ್ಧಿ ಎಲ್ಲ ಕೊಟ್ಟು ದೇವರು ಚೆನ್ನಾಗಿಟ್ಟಿರ್ಲಿ ಅಂತ ಅರ್ಸಿ, ಮತ್ತು ಅವರು ಆ ಕುಟುಂಬದವರಿಗೆಲ್ಲ, ಅವ್ರ ಅಜ್ಜಿ ತಾತ ಅವರ ಕುಟುಂಬದವರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ಕೇಳಿಕೊಂಡು ವಿಶ್ ಮಾಡಿ. ಎಲ್ಲರೂ ವಿಶ್ ಮಾಡಿ. ನಡೆಯುವ ಪ್ರತಿ ಹೆಜ್ಜೆಯು ಸಂಪತ್ತಿನ ಫಲವಾಗಲಿ ಅಂತ ಎಲ್ಲರೂ ಅರ್ಸಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಹೆದ್ವಿಕ್. ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು, ಹಾಗೆ ನನ್ನ ಪುಟ್ಟದೊಂದು ಆಸೆ ಈಡೇರಿಸಿದ ದಿನ ಅಂತ ಹೇಳಿದರೆ ತಪ್ಪಾಗಲ್ಲ. ಹಾಗೂ ನಮ್ಮ ವೆಂಕಟೇಶ್ ಅವರು ಒಂದು ದಿನದ ಊಟದ ವ್ಯವಸ್ಥೆ ನಾವೇ ಮಾಡಿಸ್ತೀವಿ ಅಂತ ಎಲ್ಲ ಹೇಳಿದರು. ಹಾಗೆ ಒಂದು ತಿಂಗಳ ಮುಂಚೆನೇ ನಮ್ಮ ಮನೆಯವರು ಹೇಳಿದರು, ಹೋಗಿ ಏನೇನು ಊಟದ ವ್ಯವಸ್ಥೆ ಮಾಡಿಸ್ಬೇಕು, ತಿಂಡಿ ವ್ಯವಸ್ಥೆ ಏನೇನು ಮಾಡಿಸ್ಬೇಕು ಅಂತ ಎಲ್ಲ ಒಟ್ಟಿಗೆ ಕ್ಯಾಟ್ರಿಂಗಿಗೆ ಕೊಟ್ಟಿದ್ವಿ. ಹಾಗೆ ಕರೆಕ್ಟ್ ಟೈಮಿಗೆಲ್ಲ ತೊಗೊಬಂದು ಕೊಟ್ಟರು. ಹಾಗೆ ಅವರೇ ಬಡಿಸ್ಕೊತೀವಿ, ಏನು ನೀವು ರಿಸ್ಕ್ ಮಾಡ್ಕೋಬೇಡಿ ಅಂತ ಎಲ್ಲ ಹೇಳ್ತಾಯಿದ್ರು. ಇಲ್ಲ, ನಮ್ಮ ಮನೆಯವರು ನಾವೇ ಬಡಿಸ್ಬೇಕು ಅಂತ ಎಲ್ಲ ನಾವೇ ಬಡಿಸಿದ್ವಿ. ಹಾಗೆ ತುಂಬ ಚೆನ್ನಾಗೆಲ್ಲ ಮಾತಾಡ್ತಾಯಿದ್ರು, ನನಗಿಷ್ಟ ಆಯಿತು. ಹಾಗೆ ಸ್ವಲ್ಪ ಎಮೋಷ್ನಲ್ ಆದ್ವಿ. ಹಾಗೆ ಈ ಆಶ್ರಮಕ್ಕೆ ಹೋಗಿದ್ದು, ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಪಡೆದಷ್ಟು ತುಂಬ ಖುಷಿ ಆಯಿತು ನನಗೆ. ನಿಮ್ಮ ಆಶೀರ್ವಾದ ಸದಾ ನಮ್ಮೇಲಿರಲಿ ಅಂತ. ಅಲ್ಲೊಂದು ಪುಟ್ಟ ಹುಡುಗಿ ಇತ್ತು, ಹಾಗೆ ಮಾತಾಡ್ಸೋದಕ್ಕೆ ತುಂಬ ಟ್ರೈ ಮಾಡಿದೆ. ಹಾಗೆ ಅವರಮ್ಮ ಮಗಳು ಇಬ್ಬರು ಕೂತಿದ್ರು. ಎಷ್ಟು ಚಿಕ್ಕ ಹುಡುಗಿ ಬಂದಿದೆ ಆಶ್ರಮಕ್ಕೆ, ತುಂಬ ಎಮೋಷ್ನಲ್ ಆಗಿ. ನಮ್ಮಲ್ಲಿ ಒಟ್ಟು 50 ಜನ ಇದ್ದಾರೆ. ಅಜ್ಜಿಯಂದಿರು 25 ಜನ ಇದ್ದಾರೆ. ನೊಂದ ಮಹಿಳೆಯರು 25 ಜನ ಇದ್ದಾರೆ. ಅದು ಒಂದು ಮಗು ಇದೆ. ಸ್ಟಾಪ್ ಅಂತ ಆಶ್ರಮದ ಹೆಸರು ಇದು ಒಳ್ಳೇದು ಬಂದು ಗಾಂಧಿ ವೃದ್ಧಾಶ್ರಮ. ಮಹಿಳೆಯರದು ಸ್ವಾಧಾರ ಗೃಹ ಅಂತೇಳಿ, ನೊಂದ ಮಹಿಳೆಯರ ಪುನರ್ವಸತಿ ಕೇಂದ್ರ. ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ಒಳ್ಳೆ ಊಟ ಹಾಕ್ಸಿದ್ದೀರಾ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರ್ಲಿ. ಪಾಪುಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವ್ರು ಯಾವತ್ತೂ ನೀವು ಏನೇನು ಅಂದ್ಕೊಂಡಿದ್ದೀರಾ ಮಗನ ಬಗ್ಗೆ ಅದೆಲ್ಲ ದೇವರು ನೆರವೇರಿಸಲಿ. ಹಾಗೆ ಆಶ್ರಮಕ್ಕೆ ಹೆಲ್ಪ್ ಮಾಡಬೇಕು ಅಂತ ಅಂದರೆ ಏನು ಊಟ ತಿಂಡಿನೇ ಮಾಡಿಸ್ಬೇಕು ಅಂತ ಅಲ್ಲ, ತುಂಬ ನೂರಾರು ಥರ ಹೆಲ್ಪ್ ಮಾಡ್ಬೋದು. ಹಾಗೆ ಮಾಡಿಸ್ಬೇಕು ಅನ್ನೋರು ವಿಸಿಟ್ ಮಾಡಿ ಅಲ್ಲಿಗೆ ಒಂದ್ಸಲ. ಹಾಗೆ ನಾವೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಹಾಗೆ ನಮ್ಮ ಮನೆಯಲ್ಲಿ ನನ್ನ ತಮ್ಮ ಹಾಗೂ ನಮ್ಮಪ್ಪ ನಮ್ಮಮ್ಮ ಎಲ್ಲ ಸೇರಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಹಾಗೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಎಲ್ಲರ ಜೊತೆನೂ ಒಂದು ಕೇಕ್ ಕಟ್ ಮಾಡಿಸಿದ್ರು. ಫೈನಲಾಗಿ ನನ್ನ ಮತ್ತು ನಮ್ಮ ವೆಂಕಟೇಶ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇತ್ತು ನನ್ನ ಮಗನಿಗೆ. ಹಾಗೆ ನಾವು ಮಾಡಿರುವ ಈ ಪುಟ್ಟ ಕೆಲಸ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.